ನಮಸ್ಕಾರ. ರಾಶಿಚಕ್ರದ 9ನೇ ರಾಶಿ ಅಂದ್ರೆ ಬೆಂಕಿಯ ತತ್ವದ ಧನುರಾಶಿ. ನೋಡೋಕೆ ತುಂಬಾ ಮುಗ್ಧರು, ಸದಾ ನಗ್ತಾ ಇರ್ತಾರೆ. ಇವರ ಯಶಸ್ಸಿಗೆಲ್ಲ ಅದೃಷ್ಟವೇ ಕಾರಣ ಅಂತ ಜನ ಅಂದುಕೊಳ್ತಾರೆ. ಆದರೆ ಆ ನಗುವಿನ ಮುಖವಾಡದ ಹಿಂದೆ ಈ ಜಗತ್ತಿಗೆ ಗೊತ್ತೇ ಇಲ್ಲದ 3 ಆಳವಾದ ರಹಸ್ಯಗಳಿವೆ. ಬನ್ನಿ, ಇವತ್ತು ನಾವು ಆ ರಹಸ್ಯಗಳನ್ನೇ ಒಂದೊಂದಾಗಿ ಬಿಚ್ಚಿಡೋಣ. ಹೌದು, ಕೇಳಿದ್ರಲ್ಲ, ಧನುರಾಶಿಯವರ ಬಗ್ಗೆ ಹೆಚ್ಚಿನ ಜನ ಅನ್ಕೊಳ್ಳೋದೇ ಹೀಗೆ: ಅಯ್ಯೋ ಪಾಪ, ಅವ್ರಿಗೇನು ಗೊತ್ತಿಲ್ಲ ಅಂತ. ಆದ್ರೆ ಆ ನಗುವಿನ ಹಿಂದಿರೋ ನಿಜವಾದ ವ್ಯಕ್ತಿತ್ವನೇ ಬೇರೆ. ಆ ಸತ್ಯವನ್ನ ತಿಳಿದುಕೊಳ್ಳೋ ಸಮಯ ಈಗ ಬಂದಿದೆ. ಹಾಗಿದ್ರೆ ಏನದು ಆ ಮುಖವಾಡದ ಹಿಂದಿನ ಸತ್ಯ? ಧನುರಾಶಿಯವರ ಜೀವನದ ಆ 3 ಮಹಾರಹಸ್ಯಗಳು ಯಾವುವು? ಸರಿ, ಈಗ ಒಂದೊಂದಾಗಿ ಅದನ್ನ ನೋಡೋಣ. ಹೊರಗಿನಿಂದ ನೋಡೋರಿಗೆ ಧನುರಾಶಿಯವರು ಹೇಗ್ ಕಾಣ್ತಾರೆ ಗೊತ್ತಾ? ಸದಾ ನಗು ನಗ್ತಾ ಇರೋ, ತುಂಬಾನೇ ಸರಳ, ಮುಗ್ಧ ವ್ಯಕ್ತಿಗಳ ಥರ. ಅಬ್ಬಾ, ಇವರಿಗೆ ಅದೃಷ್ಟ ಅಂದ್ರೆ ಅದೃಷ್ಟ, ಅದಕ್ಕೆ ಎಲ್ಲನೂ ಸುಲಭವಾಗಿ ಸಿಕ್ಬಿಡುತ್ತೆ ಅಂತ ಎಷ್ಟೋ ಜನ ಅಂದ್ಕೊಂಡಿರ್ತಾರೆ. ಆದರೆ ಸತ್ಯ ಅದಲ್ಲವೇ ಅಲ್ಲ. ಆದರೆ ಒಂದು ವಿಷಯ ನೆನಪಿನಲ್ಲಿರಲಿ: ಕೆಲವೊಮ್ಮೆ ಮುಗ್ಧತೆಯೇ ಒಂದು ದೊಡ್ಡ ಅಸ್ತ್ರ ಆಗ್ಬಲ್ಲದು. ಮತ್ತೆ ಅವರ ಮೌನದ ಹಿಂದೆ ಒಂದು ಮಾಸ್ಟರ್ ಪ್ಲಾನ್ ಅಡಗಿರ್ಬೋದು. ಆ ರಹಸ್ಯಗಳು ಯಾವುವು ಅಂತ ತಿಳಿಯೋ ಕುತೂಹಲ ಶುರುವಾಯ್ತಾ? ಹಾಗಿದ್ರೆ ಒಂದೊಂದಾಗಿ ನೋಡೋಣ ಬನ್ನಿ. ಮೊದಲನೇ ರಹಸ್ಯ: ತಂತ್ರಗಾರಿಕೆಯ ಮುಗ್ಧತೆ. ಹೌದು, ಇದನ್ನ ಕೇಳಿದ್ರೆ ಆಶ್ಚರ್ಯ ಆಗ್ಬೋದು. ಅವರ ಮುಗ್ಧತೆಯನ್ನ ಯಾವತ್ತೂ ಅವರ ದೌರ್ಬಲ್ಯ ಅಂತ ಅನ್ಕೋಬೇಡಿ, ಯಾಕಂದ್ರೆ ಅದು ಅವರ ಅತ್ಯಂತ ಚಾಣಾಕ್ಷ ತಂತ್ರಗಾರಿಕೆಯ ಒಂದು ಭಾಗ. ಜನ ಅಂದ್ಕೋತಾರೆ ಇವರು ಮುಗ್ಧರು, ಸುಲಭವಾಗಿ ಮೋಸ ಮಾಡ್ಬೋದು ಅಂತ. ಆದ್ರೆ ನಿಜ ಏನಪ್ಪಾ ಅಂದ್ರೆ, ಎದುರಾಳಿ ಯಾವ ಆಟ ಆಡ್ತಿದ್ದಾರೆ ಅನ್ನೋದನ್ನ ಇವರು ಮೊದಲೇ ಗ್ರಹಿಸ್ಬಿಟ್ಟಿರ್ತಾರೆ. ಒಂದು ವೇಳೆ ಸೋಲೋ ಪರಿಸ್ಥಿತಿ ಬಂದ್ರೂ ಕೂಡ ಗೆಲ್ಲೋಕೆ ಇನ್ನೊಂದು ದಾರಿನ, ಅಂದ್ರೆ ಒಂದು ಪ್ಲಾನ್ ಬಿ ಅನ್ನ ಆಗ್ಲೇ ರೆಡಿ ಮಾಡಿಟ್ಕೊಂಡಿರ್ತಾರೆ. ಸುಮ್ನೆ ಆವೇಗದಲ್ಲಿ ಏನೋ ಮಾಡ್ತಾರೆ ಅನ್ಕೊಂಡ್ರೆ ಅದು ನಮ್ಮ ತಪ್ಪು ಕಲ್ಪನೆ ಅಷ್ಟೇ. ಇದನ್ನೇ ನಾವು ತಂತ್ರಗಾರಿಕೆಯ ಮುಗ್ಧತೆ ಅಂತ ಕರೆಯೋದು. ಇದು ಅವರಿಗೆ ಸುಮ್ನೆ ಬಂದಿದ್ದಲ್ಲ, ಅವರ ರಾಶ್ಯಾಧಿಪತಿಯಾದ ಗುರುಗ್ರಹ ಕೊಟ್ಟಿರೋ ಒಂದು ದೊಡ್ಡ ವರ ಇದು. ಇದೇ ಮುಗ್ಧತೆಯನ್ನ ಬಳಸಿ ತಮ್ಮ ಶತ್ರುಗಳನ್ನ ಅಜಾಗರೂಕರನಾಗಿ ಮಾಡಿ ಅವರ ನಿಜವಾದ ಬಣ್ಣವನ್ನ ಬಯಲಿಗೆಳಿತಾರೆ. ಇದೇ ಇವರ ಅತಿದೊಡ್ಡ ತಂತ್ರ. ಸರಿ, ಹಾಗಿದ್ರೆ ಈ ತಂತ್ರ ಹೇಗೆ ಕೆಲಸ ಮಾಡುತ್ತೆ ಹೇಳ್ತೀನಿ ಕೇಳಿ. ಧನುರಾಶಿಯವರು ಯಾವುದೋ ಒಂದು ಸುಳ್ಳನ್ನ ನಂಬಿದ ಹಾಗೆ ನಟಿಸ್ತಾರೆ. ಅಂದ್ರೆ ಅವ್ರಿಗೆ ಏನೂ ಗೊತ್ತಿಲ್ಲ ಅಂತ ಅರ್ಥ ಅಲ್ಲ. ಬದಲಿಗೆ ಎದುರಿರೋ ವ್ಯಕ್ತಿ ತಮ್ಮ ಸುಳ್ಳಿನಲ್ಲಿ ಇನ್ನು ಎಷ್ಟು ಕೆಳಗೆ ಇಳಿಯಬಲ್ಲರು ಅಂತ ಪರೀಕ್ಷೆ ಮಾಡ್ತಿರ್ತಾರೆ. ಅವರ ಪ್ರತಿಯೊಂದು ಹೆಜ್ಜೆಯ ಹಿಂದೆ ಒಂದು ಗುರಿ, ಒಂದು ನಿಖರವಾದ ಲೆಕ್ಕಾಚಾರ ಇದ್ದೇ ಇರುತ್ತೆ. ಸೋಲಿನ ಮುಂಚೆಯೇ ಗೆಲುವಿನ ಪ್ಲಾನ್ ರೆಡಿ ಇರುತ್ತೆ. ಸರಿ, ಮೊದಲನೇ ರಹಸ್ಯವಾಯಿತು. ಈಗ ಎರಡನೇ ರಹಸ್ಯದ ಕಡೆಗೆ ಹೋಗೋಣ. ಇದು ಅವರ ಬುದ್ಧಿಶಕ್ತಿಗೆ ಸಂಬಂಧಿಸಿದ್ದಲ್ಲ, ಬದಲಿಗೆ ಅವರ ಆಧ್ಯಾತ್ಮಿಕ ಶಕ್ತಿ, ಅವರ ಅಂತಃಪ್ರಜ್ಞೆಯ ಬಗ್ಗೆ. ಜೀವನದಲ್ಲಿ ಎಷ್ಟೋ ಸಲ ಹೀಗೆ ಆಗಿರುತ್ತಲ್ವಾ? ಯಾವುದೋ ಒಂದು ದೊಡ್ಡ ಅಪಾಯದಿಂದ ಕೊನೇ ಕ್ಷಣದಲ್ಲಿ ಪಾರಾಗಿರ್ತೀವಿ. ಅಯ್ಯೋ, ಯಾಕೋ ಮನಸ್ಸು ಸರಿಯಿಲ್ಲ, ಇದು ಬೇಡ ಅಂತ ಮನಸ್ಸಿನ ಮಾತು ಕೇಳಿ ಹಿಂದೆ ಸರಿದಿರ್ತೀವಿ. ಧನುರಾಶಿಯವರ ಜೀವನದಲ್ಲಿ ಇದು ತುಂಬಾನೇ ಸಹಜ. ಇದು ಸುಮ್ಮನೆ ಕಾಕತಾಳೀಯ ಅಂತ ಅಂದುಕೋಬೇಡಿ. ಇದು ಧನುರಾಶಿಯವರಿಗೂ ಆ ದೈವಕ್ಕೂ ಇರೋ ಒಂದು ನೇರ ಸಂಪರ್ಕ. ಅವರ ರಾಶ್ಯಾಧಿಪತಿಯಾದ ಗುರುಗ್ರಹ ಕೊಟ್ಟಿರೋ ಒಂದು ರಕ್ಷಣಾ ಕವಚ ಇದು, ಒಂದು ದೈವಿಕ ಆಶೀರ್ವಾದ. ಈ ದೈವಿಕ ರಕ್ಷಣೆ ಹೇಗೆಲ್ಲ ಕೆಲಸ ಮಾಡುತ್ತೆ ಗೊತ್ತಾ? ಕೆಲವೊಮ್ಮೆ ಕೂದಲೆಳೆ ಅಂತರದಲ್ಲಿ ದೊಡ್ಡ ಆಕ್ಸಿಡೆಂಟಿಂದ ಪಾರಾಗ್ತಾರೆ. ಇನ್ನು ಕೆಲವೊಮ್ಮೆ ಯಾರೋ ಮೋಸ ಮಾಡಕ್ ಬಂದ್ರೆ ಕೊನೆ ಕ್ಷಣದಲ್ಲಿ ಅದರಿಂದ ತಪ್ಸ್ಕೊಳ್ತಾರೆ. ಅಷ್ಟೇ ಅಲ್ಲ, ತುಂಬಾನೇ ಕಷ್ಟದಲ್ಲಿದ್ದಾಗ ಯಾರೋ ಅಪರಿಚಿತರೇ ಬಂದು ಸಹಾಯ ಮಾಡಿ ಹೋಗ್ತಾರೆ. ಅಥವಾ ಅನಿರೀಕ್ಷಿತವಾಗಿ ದುಡ್ಡು, ಒಳ್ಳೆ ಕೆಲಸ ಸಿಕ್ಬಿಡುತ್ತೆ. ಇದೆಲ್ಲ ಆ ದೈವಿಕ ಪಿಸುಮಾತಿನ ಆಟ. ಈಗ ಮೂರನೇ ಮತ್ತು ಅತ್ಯಂತ ಆಳವಾದ ರಹಸ್ಯ. ಇದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಧನುರಾಶಿಯವರ ಜೀವನದ ದಿಕ್ಕೇ ಬದಲಾಗಬಹುದು. ಇದು ಅಷ್ಟು ಶಕ್ತಿಶಾಲಿ. ಇದನ್ನ ಗಮನ ಇಟ್ಟು ಕೇಳಿ. ಧನುರಾಶಿಯವರು ಸೇಡು ತೀರಿಸ್ಕೊಳ್ಳೋಕೆ ಹೋಗೋದಿಲ್ಲ. ಬದಲಿಗೆ ಯಾರು ತಮಗೆ ನೋವು ಕೊಟ್ಟಿರ್ತಾರೋ ಅವರನ್ನ ತಮ್ಮ ಜೀವನದ ಪುಸ್ತಕದ ಪುಟಗಳಿಂದಲೇ ಹರಿದು ಹಾಕಿಬಿಡ್ತಾರೆ. ಅಂದ್ರೆ ಸಂಪೂರ್ಣವಾಗಿ ಅಳಿಸಿ ಹಾಕ್ತಾರೆ. ಅವರು ಕ್ಷಮಿಸ್ತಾರೆ, ಆದ್ರೆ ಆ ಕ್ಷಮೆ ನೋವು ಕೊಟ್ಟ ವ್ಯಕ್ತಿ ಮೇಲಿನ ಪ್ರೀತಿಯಿಂದ ಬಂದಿದ್ದಲ್ಲ, ಅದು ತಮ್ಮ ಸ್ವಂತ ಮನಸ್ಸಿನ ಶಾಂತಿಗಾಗಿ. ಒಮ್ಮೆ ಮನಸ್ಸಿಂದ ಒಬ್ಬರನ್ನ ತೆಗೆದು ಹಾಕಿದ ಮೇಲೆ ಆ ವ್ಯಕ್ತಿ ಕಣ್ಣೆದುರಿಗೆ ಬಂದು ನಿಂತ್ರೂ ಸಹ ಅವರು ಯಾರೋ ಅಪರಿಚಿತರಂತೆ ಇವರಿಗೆ ಕಾಣ್ತಾರೆ. ಈ ಅಳಿಸಿ ಹಾಕೋ ಪ್ರಕ್ರಿಯೆಯಲ್ಲಿ ಕೆಲವು ಹಂತಗಳಿವೆ. ಮೊದಲನೇದು ತಮ್ಮ ನೆಮ್ಮದಿಗಾಗಿ ಕ್ಷಮಿಸೋದು. ಎರಡನೇದು ಆ ವ್ಯಕ್ತಿಯನ್ನ ಮನಸ್ಸಿನಿಂದಲೇ ಸಂಪೂರ್ಣವಾಗಿ ಅಳಿಸಿ ಹಾಕೋದು. ಅವರ ಜೊತೆ ಶೂನ್ಯ ಸಂವಾದ ನೀತಿಯನ್ನ ಪಾಲಿಸೋದು. ಅಂದ್ರೆ ಯಾವುದೇ ಮಾತುಕತೆ ಇಲ್ಲ. ಕೊನೆಗೆ ತಮ್ಮ ಯಶಸ್ಸಿನ ಮೂಲಕವೇ ಉತ್ತರ ಕೊಡೋದು. ಅವರ ಯಶಸ್ಸೇ ಅಂತಿಮ ಮಾತು. ಅವರ ಈ ಗುಣಗಳೇ ಅವರ ಭವಿಷ್ಯವನ್ನ ರೂಪಿಸೋದು.
ಇಷ್ಟು ದಿನ ಅನುಭವಿಸಿದ ಎಲ್ಲ ನೋವು ಕಷ್ಟ ಹೋರಾಟಗಳಿಗೆ ಒಂದು ದೊಡ್ಡ ಪ್ರತಿಫಲ ಸಿಗೋ ಸಮಯ ಈಗ ಹತ್ರ ಬರ್ತಾ ಇದೆ. ಏನದು ಮಹತ್ವದ ತಿರುವು ನೋಡೋಣ ಬನ್ನಿ. ಈ ಸಂಖ್ಯೆಯನ್ನ ಚೆನ್ನಾಗಿ ನೆನಪಿನಲ್ಲಿಟ್ಕೊಳ್ಳಿ. 2026. ಹೌದು, 2026ರಲ್ಲಿ ಧನುರಾಶಿಯವರ ಜೀವನದಲ್ಲಿ ಒಂದು ಅದ್ಭುತವಾದ ರಾಜಯೋಗ ಶುರುವಾಗ್ತಾ ಇದೆ. ಹಾಗಿದ್ರೆ ಏನಿದೋ ರಾಜಯೋಗ? ರಾಜಯೋಗ ಅಂದ್ರೆ ಅಧಿಕಾರ, ಯಶಸ್ಸು, ಕೀರ್ತಿ, ಗೌರವ ಎಲ್ಲವನ್ನೂ ತಂದುಕೊಡುವ ಗ್ರಹಗಳ ಒಂದು ವಿಶೇಷ ಸಂಯೋಗ. ಇದರರ್ಥ ಇಷ್ಟು ದಿನ ಅನುಭವಿಸಿದ ನೋವಿಗೆ, ನಂಬಿಕೆ ದ್ರೋಹಕ್ಕೆ ಕಾಲವೇ ಉತ್ತರ ಕೊಡಲಿದೆ. ಇಷ್ಟು ದಿನ ಕೈಗೆಟುಕದಿದ್ದ ಗುರಿಗಳು ಈಗ ಸುಲಭವಾಗಿ ಕೈಗೆಟುಕಲಿವೆ. ಆದ್ರೆ ಈ ಶಕ್ತಿಯುತ ಸಮಯವನ್ನ ಸರಿಯಾಗಿ ಬಳಸ್ಕೊಳ್ಳೋಕೆ ಒಂದು ಪ್ರಮುಖ ಸಲಹೆ ಇದೆ. ಧನುರಾಶಿಯವರ ದೊಡ್ಡ ಶಕ್ತಿ ಅಂದ್ರೇನೆ ಸತ್ಯವನ್ನ ನೇರವಾಗಿ ಮುಖಕ್ಕೆ ಹೊಡೆದ ಹಾಗೆ ಹೇಳೋದು. ಇದು ಒಳ್ಳೇದೇ, ಆದ್ರೆ ಸಮಯ ಸಂದರ್ಭ ನೋಡದೆ ಸತ್ಯ ಹೇಳಿದ್ರೆ ಅದು ಅನಾವಶ್ಯಕ ಶತ್ರುಗಳನ್ನ ಸೃಷ್ಟಿ ಮಾಡಬಹುದು. ಹಾಗಾಗಿ ಎಚ್ಚರಿಕೆ ಇರಲಿ. ಮತ್ತೊಂದು ಕೊನೆಯ ಮಾತು: ತಮ್ಮ ಯೋಜನೆಗಳನ್ನ, ತಂತ್ರಗಳನ್ನ ಎಲ್ಲರ ಮುಂದೆ ಬಿಚ್ಚಿಡಬಾರ್ದು. ಪ್ಲಾನ್ಗಳು ಯಾವಾಗ್ಲೂ ಮೌನವಾಗಿರಲಿ. ಆಮೇಲೆ ಆ ಯಶಸ್ಸೇ ಜಗತ್ತಿಗೆಲ್ಲ ಕೇಳಿಸುವ ಹಾಗೆ ಸದ್ದು ಮಾಡ್ಲಿ. ಧನುರಾಶಿಯವರು ಹುಟ್ಟಿರೋದೇ ಗೆಲ್ಲೋಕೆ. ಅವರಲ್ಲಿರೋ ಧೈರ್ಯ, ಜ್ಞಾನ ಮತ್ತು ಆ ದೈವಿಕ ಶಕ್ತಿಯೇ ಅವರ ರಕ್ಷಾ ಕವಚ. ಈಗ ಈ 3 ರಹಸ್ಯಗಳು ತಿಳಿದ ಮೇಲೆ ಈ ಶಕ್ತಿಯನ್ನ ಬಳಸಿ ಅವರು ಏನನ್ನೆಲ್ಲ ಸಾಧಿಸ್ಬೋದು?